ರಾಜ್ಯದಲ್ಲಿ ಕೊರೋನಾ ಟೆನ್ಷನ್ ಬೆನ್ನಲ್ಲೇ ಹೊಸ ಗೈಡ್ಲೈನ್ಸ್ ಅನ್ನು ನೀಡಲಾಗಿದೆ. ಶಿಕ್ಷಣ ಇಲಾಖೆಯಿಂದ ಶಾಲೆಗಳಿಗೆ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಶಾಲೆ ಪುನರಾರಂಭ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಕೊರೋನಾ ರೂಲ್ಸ್ ಅನ್ನ ನೀಡಲಾಗ್ತಾ ಇದೆ. ಶಿಕ್ಷಣ ಇಲಾಖೆಯಿಂದ ಶಾಲೆಗಳಿಗೆ ಮಾರ್ಗಸೂಚಿಯನ್ನ ಸಹ ನೀಡಲಾಗಿದೆ. ಪೋಷಕರೇ ನಿಮ್ಮ ಮಕ್ಕಳು ಏನ್ ಮಾಡಬೇಕಾಗಾದ್ರೆ ಜ್ವರ, ಕೆಮ್ಮು, ನೆಗಡಿ ಬಂದ್ರೆ ಶಾಲೆಗೆ ನೀವು ಕಳಿಸುವಂತಿಲ್ಲ. ಸೋಂಕಿನ ಲಕ್ಷಣಗಳು ಇದ್ರೆ ವೈದ್ಯರನ್ನ ಭೇಟಿ ಮಾಡಬೇಕು. ವೈದ್ಯರ ಸಲಹೆಯಂತೆ ಸೂಕ್ತವಾದಂತಹ ಚಿಕಿತ್ಸೆಯನ್ನ ಕೊಡಿಸಬೇಕು. ಮಗು ಗುಣಮುಖವಾದ ನಂತರ ನೀವು ಶಾಲೆಗೆ ಕಳುಹಿಸಬೇಕು. ಸಿಬ್ಬಂದಿಗೆ ಸೋಂಕಿದ್ದರೂ ಸಹ ಅಗತ್ಯವಾದಂತಹ ಕ್ರಮವನ್ನ ಪಾಲಿಸಬೇಕು. 5 ಅಂಶಗಳ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಿಂದ ಹೊರಡಿಸಿರುವಂತಹ ಗೈಡ್ಲೈನ್ಸ್ ಇದು. ಪೋಷಕರು ಮಕ್ಕಳಿಗೇನಾದ್ರೂ ಜ್ವರ, ಕೆಮ್ಮು, ನೆಗಡಿ ಬಂದ್ರೆ ಶಾಲೆಗೆ ಕಳಿಸುವಂತಿಲ್ಲ. ಸೋಂಕಿನ ಲಕ್ಷಣಗಳಿದ್ರೆ ವೈದ್ಯರನ್ನ ತಕ್ಷಣ ಭೇಟಿ ಮಾಡಬೇಕು. ವೈದ್ಯರ ಸೂಕ್ತವಾದಂತಹ ಸಲಹೆಯನ್ನ ಪಡೆದುಕೊಳ್ಬೇಕು. ಮಗು ಗುಣಮುಖ ಆದ ನಂತರ ಶಾಲೆಗೆ ಕಳುಹಿಸಬೇಕಾಗತ್ತೆ. ಯಾಕಂದ್ರೆ ಇವತ್ತಿನಿಂದ ಆಲ್ಮೋಸ್ಟ್ ಎಲ್ಲ ಶಾಲೆಗಳು ಓಪನ್ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಮಾರ್ಗಸೂಚಿಯನ್ನ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ನೀಡಿದ್ದಾರೆ. ಸಿಬ್ಬಂದಿಗೊಂದು ವೇಳೆ ಸೋಂಕಿದ್ರೂ ಸಹ ಅಗತ್ಯ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಸಹ ಸೂಚನೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಇದು ಶಾಲೆಗಳಿಗೆ ಹೊರಡಿಸಿರುವಂತಹ ಮಾರ್ಗಸೂಚಿ. ಮಕ್ಕಳ ಆರೋಗ್ಯದ ದೃಷ್ಟಿಯಿಂದಾಗಿ ಒಂದು ಕಡೆ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಸಹ ನಿಧಾನಕ್ಕೆ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಈ ರೀತಿಯಾದಂತಹ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.